ವಿಶ್ವಗುರು ಬಸವಣ್ಣವರ 893ನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ವಿಶ್ವಗುರು ಬಸವಣ್ಣವರು ಜಾಗತಿಕ ಮಟ್ಟದ ಮಹಾನ್ ಶಕ್ತಿ. ಬಸವಣ್ಣನವರು ಇವತ್ತು ಈ ದೇಶಕ್ಕೆ ಈ ಒಂದು ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ. ಇವತ್ತು ದೇಶದಲ್ಲಿ ಜಗತ್ತಿನಲ್ಲೇ ಇವತ್ತು ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಬಸವಣ್ಣವರು ಅಂದೇ ಈ ಮಾತನ್ನ ಹೇಳಿದ್ದಾರೆ. ಇವನಾರವ ಎನ್ನದೆ ಇವ ನಮ್ಮವ ಇವ ನಮ್ಮ ಮನೆಯ ಮಗನೇ ನಿಲ್ಲಿಸಯ್ಯ ಕೂಡಲ ಸಂಗಮದೇವ ಅಂತಕ್ಕಂಥ ವಚನ ಇದು ಸರ್ವ ಕಾಲಕ್ಕೂ ಸಿದ್ಧಿಯಾಗಿದೆ. ಅಂತ ಒಂದು ವಚನವನ್ನ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ, ಭಾತೃತ್ವಕ್ಕಾಗಿ ಬಸವಣ್ಣನವರು ಮೊಟ್ಟ ಮೊದಲು ದೀನ ದಲಿತರ ಎದೆಯಲ್ಲಿ ಅಕ್ಷರವನ್ನ ಬಿತ್ತಿ ಅಸ್ಪೃಶ್ಯತೆಯ ನಿವಾರಣೆಯನ್ನ ಖಂಡಿಸಿದ್ರು. ಅಂತ ಮಹಾನ್ ಶಕ್ತಿ ವಿಶ್ವಗುರು ಬಸವಣ್ಣನವರು. ಮೊಟ್ಟ ಮೊದಲವರು ಹೋಗಿದ್ದು ದೀನ ದಲಿತರ ಓಣಿಗೆ ಹೋಗಿದ್ದರು. ಅವರ ಶ್ರೀಮಂತರ ಮನೆಗೆ ಹೋಗಲಿಲ್ಲ. ಯಾರು ದೇವರನ್ನ ದೂರಿಟ್ಟಿದ್ರು, ಗುಡಿಗುಂಡಾರಿಂದ ದೂರ ಇಟ್ಟಿದ್ರು, ಅಂತವರ ಮನೆಗೆ ಹೋಗಿ ಬಸವಣ್ಣನವರ ಮೊದಲು ಅಕ್ಷರವನ್ನ ಬಿತ್ತಿದರು. ಅಕ್ಷರ ಬೀಜದ ಮುಖಾಂತರ 770 ಶರಣರು ಅಕ್ಷರ ಜ್ಞಾನದ ಮುಖಾಂತರ ಪ್ರತಿಯೊಬ್ಬರು ಬರೆದಂತ ವಚನಗಳು ಇವತ್ತು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಬಿಡಿಸಿಕೊಳ್ಳುವಂತ ಯಾವ ತಾಕತ್ತು ಇವತ್ತಿನ ಪ್ರೊಫೆಸರ್ಗೆ ಇಲ್ಲ ಅಂತಕ್ಕಂಥದನ್ನ ಇವತ್ತು ಬಸವಣ್ಣವರು ಸಾಧಿಸಿ ತೋರಿಸಿದ್ದಾರೆ. 900 ವರ್ಷಗಳಿಂದಲೂ ಬಸವಣ್ಣರನ್ನ ತುಳಿಯಬೇಕು, ಬಸವ ಸಿದ್ಧಾಂತವನ್ನ ನೆಲಸಮ ಮಾಡಬೇಕಂದ್ರೆ ಎಷ್ಟೋ ಶಕ್ತಿಗಳು ಎದುರು ಬಂದರೂ ಕೂಡ ಇವತ್ತು ಬಸವ ತತ್ವವನ್ನ ಪುಟಿದೇಳುತ್ತಾ ನೀರಿನ ಕಾರಂಜಿಯಂತೆ ಮೇಲೆ ಬರ್ತಾ ಇದೆ. ಇಂಥ ವಿಶ್ವಗುರು ಬಸವಣ್ಣವರು ಮುಂಬರುವ 900 ವರ್ಷಗಳ ಅಂತರದಲ್ಲಿ ಇವತ್ತು ಎಲ್ಲ ಶರಣರು ಇವತ್ತು ಯಾಕೆ ಶರಣರ ಮಾತುಗಳನ್ನು ನಿಮಿತ್ತವಾಗಿಟ್ಕೊಂಡು ಇವತ್ತು ಸರ್ಕಾರದ ವತಿಯಿಂದಲೇ ಇವತ್ತು ಆ 700 ಕೋಟಿಯ ಒಂದು ಅನುಭವ ಮಂಟಪ, ಅದು ಶರಣರ ಸಂಕಲ್ಪ. ಆ ಸಂಕಲ್ಪವೇ ಇವತ್ತು ಮೂಲ ದಾರಿಯಾಗ್ತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಂ ಪ್ರಕಾಶ್ ಹೊಟ್ಟೆ, ಸಾಮಾಜಿಕ ಹೋರಾಟಗಾರ. ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ, ಬಯಲು ಬಯಲಾಗಿ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ ರುದ್ರಗಳ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕರೆದು ಭಕ್ತಿಯ ಕುಳಸ್ಥಳವ ಶ್ರುತಾದೃಷ್ಟ ಪವಾಡದಿಂದ ಮೆರೆದು ತೋರಿ
ಜಗವರಿಯಲು ಶಿವಾಚಾರದ ಧ್ವಜವನ್ನೆತ್ತಿಸಿ ಮತ್ತೆ ಲೋಕ ಶಿವಲೋಕವೆಲ್ಲಕ್ಕೆ ನಿಚ್ಚಣಿಕೆಯಾದನು. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತಿಣಿಯ ಕಂಡು ಎನ್ನ ಮನ ಉಪ್ಪಿ ಕೊಬ್ಬಿ ಓಡಾಡುತ್ತಿದ್ದೇನಯ್ಯ. ನಮ್ಮ ಗುಹೇಶ್ವರ ಶರಣ ಸಂಗನ ಬಸವಣ್ಣನ ದಾಸೋಹದ ಘನವನ್ನೆನ್ನಬಹುದು ನೋಡ ಸಿದ್ದರಾಮಯ್ಯ ಅಂತ ಹೇಳಿ ಶೂನ್ಯ ಪೀಠಾಧೀಶ್ವರ ಅಲ್ಲಮ ಪ್ರಭುದೇವರು ಹೇಳುವ ಹಾಗೆ ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರ್ದು ಅಂತೇಳಿ ಗುರು ಬಸವಣ್ಣನವರು ಈ ಧರೆಗೆ ಬಂದು ಇಂದಿನ ದಿವಸ ಈ ಧರೆಗೆ ಬಂದು 893 ವರ್ಷವಾದವು. ಇಲ್ಲಿಗೆ ಬಂದು ಅವ್ರು ಮಾಡಿದ್ದೇನಪ್ಪಾ ಅಂತ ಹೇಳಂತಂದ್ರೆ ಯಾರು ಯಾವುದೇ ಹಕ್ಕಿ ಸಿಗಲಾರ್ದನೆ ಕಾಲು ತುಳಿತಕ್ಕೆ ಸಿಕ್ಕು ಒದ್ದಾಡ್ತಾ ಇದ್ರು ಅವರನ್ನ ನಮ್ಮಂತನೇ ಅವರಿಗೂ ಎಲ್ಲಾ ಹಕ್ಕು ಸಿಗಬೇಕು ಅಂತೇಳಿ ಎಲ್ಲಾ ಹಕ್ಕುಗಳನ್ನ ಕೊಟ್ಟು ಮಾತನಾಡುವ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪೂಜೆಯ ಸ್ವಾತಂತ್ರ್ಯ, ಎಲ್ಲಾ ರೀತಿಯ ಶಿಕ್ಷಣ ಸ್ವಾತಂತ್ರ್ಯ, ಎಲ್ಲಾ ರೀತಿಯ ಹಕ್ಕನ್ನ ಕೊಟ್ಟು ಕೈ ಹಿಡಿದು ಈ ಜಗತ್ತಿನಲ್ಲಿ ಮೇಲೆತ್ತಿದಂತಹ ಏಕೈಕ ಕ್ರಾಂತಿ ಪುರುಷ ಅಂದ್ರೆ ಅವರು ವಿಶ್ವಗುರು ಬಸವಣ್ಣನವರು. ಅಂತ ಗುರು ಬಸವಣ್ಣನವರು ಇವತ್ತು ಕೇವಲ ಲಿಂಗಾಯತರಿಗಷ್ಟೇ ಅಲ್ಲ, ಈ ಜಗತ್ತಿನ ಮೇಲೆ ಹುಟ್ಟಿದಂತಹ ಮಾನವ ಕುಲಕೋಟಿಗೆಲ್ಲರಿಗೂ ಕೂಡ ಗುರು ಬಸವಣ್ಣನವರು ಬೇಕೇ ಬೇಕು. ಅದಕ್ಕಾಗಿ ಗುರು ಬಸವಣ್ಣನವರ ಒಂದು ಹೆಮ್ಮೆಯ ಹಬ್ಬ ಇವತ್ತಿನ ದಿವಸ ಯಾರ್ದು ಅಂತಂದ್ರೆ ಲಿಂಗಾಯತ ಧರ್ಮೀಯರ್ದು. ನಮ್ಮದು ಈ ಹಬ್ಬ ಯಾರ್ದು? ನಮ್ಮದು ಹಬ್ಬ. ಎಲ್ಲರೂ ಕೂಡ ಹೇಳಿ, ಈ ಹಬ್ಬ ಯಾರ್ದು? ಈ ಹಬ್ಬ ಯಾರ್ದು? ನಮ್ಮದು. ಹೆಮ್ಮೆಯ ಗುರು ವಿಶ್ವಗುರು ಬಸವಣ್ಣನವರು. ಹೆಣ್ಣಿಂಗೆ ಬಂದಾತನಲ್ಲ, ಹೊನ್ನಿಂಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಈ ಜಗತ್ತಿನಲ್ಲಿ ಭಕ್ತಿ ಪಥವನ್ನ ತೋರಿಸ್ಲಿಕ್ಕೆ ಬಂದವರು ಯಾರು ಅಂದ್ರೆ ಗುರು ಬಸವಣ್ಣನವರು. ಅದಕ್ಕಾಗಿ ಬಂಧುಗಳೇ, ಎಷ್ಟೋ ಇಲ್ಲಿ ಜಗತ್ತಿನ ಮೇಲೆ ಹೆಣ್ಣಿಗೋಸ್ಕರವಾಗಿ ಯುದ್ಧ ಆಗಿದ್ದೇವೆ, ಮಣ್ಣಿಗೋಸ್ಕರವಾಗಿ ಯುದ್ಧ ಆಗಿದ್ದಾವೆ, ಬಂಗಾರ ಒಡವೆ ವಸ್ತುಗಳಿಗಾಗಿ ಯುದ್ಧ ಆಗಿದ್ದಾವೆ. ಆದರೆ ಗುರು ಬಸವಣ್ಣನವರು ಬಂದಿದ್ದು ಹೆಣ್ಣಿಗೋಸ್ಕರ ಅಲ್ಲ, ಮಣ್ಣಿಗೋಸ್ಕರ ಅಲ್ಲ, ಹೊನ್ನಿಗೋಸ್ಕರ ಅಲ್ಲ. ಯಾಕೆ ಬಂದ್ರು ಈ ಧರೆಗೆ ಅಂತಂದ್ರೆ ಈ ಜಗತ್ತಿಗೆ ಭಕ್ತಿ ಮಾರ್ಗವನ್ನ ತೋರಿಸ್ಲಿಕ್ಕೆ, ಸಮಾನತೆಯ ಧರ್ಮವನ್ನ ಕೊಡ್ಲಿಕ್ಕೆ ಬಂದವರು ಯಾರು ಅಂದ್ರೆ ಅವರು ಗುರು ಬಸವಣ್ಣನವರು. ಹಾಗಾಗಿ ಅಂತಹ ಗುರು ಬಸವಣ್ಣನವರು ಇಂದಿನ ದಿವಸ ನಾವೆಲ್ಲರೂ ಹೆಮ್ಮೆಯಿಂದ ಕೈ ಎತ್ತಿ ಹೇಳ್ತಕ್ಕಂಥವರು ಯಾರು ಅಂದ್ರೆ ಗುರು ಬಸವಣ್ಣನವರು. ಅವರು ವಿಶ್ವಗುರು. ಕೇವಲ ಕರ್ನಾಟಕಕ್ಕಷ್ಟೇ ಗುರು ಅಲ್ಲ, ಮಹಾರಾಷ್ಟ್ರಕ್ಕಷ್ಟೇ ಗುರು ಅಲ್ಲ, ತೆಲಂಗಾಣಕ್ಕಷ್ಟೇ ಗುರು ಅಲ್ಲ, ತಮಿಳ್ನಾಡಿಗಷ್ಟೇ ಗುರು ಅಲ್ಲ, ಅವರು ಅಮೆರಿಕಕ್ಕಷ್ಟೇ ಗುರು ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಗುರು ಯಾರು ಅಂದ್ರೆ ಗುರು ಬಸವಣ್ಣನವರು. ಇಂಥ ಹೆಮ್ಮೆ ಗುರುವಿನ ಮಕ್ಕಳು ನಾವೆಲ್ಲರೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಹೇಳೋಣ, ನಮ್ಮ ಗುರು ಯಾರು? ನಮ್ಮ ಗುರು ಯಾರು? ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ, ಶ್ರೀಕುಲದ ಉದ್ಧಾರಕ ಗುರು ಬಸವಣ್ಣನವರಿಗೆ, ಮನಕುಲದ ಉದ್ಧಾರಕ ಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರಿಗೆ. ಯಾರ ಕೈಗೂ ಇಲ್ವಾ? ಯಾರಿಗೆ ಹೆಮ್ಮೆ ಇಲ್ಲೇನು? ಕೈ ಹತ್ರಲ್ಲ. ವಿಶ್ವಗುರು ಬಸವಣ್ಣನವರಿಗೆ, ಮನಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಮಹಾಮಾನವತ್ವವಾದ ಗುರು ಬಸವಣ್ಣನವರಿಗೆ, ಶ್ರೀಕುಲದ ಉದ್ಧಾರಕ ಗುರು ಬಸವಣ್ಣನವರಿಗೆ, ಪತಿತರ ಉದ್ಧಾರಕ ಗುರು ಬಸವಣ್ಣನವರಿಗೆ, ಮನಕುಲದ ಉದ್ಧಾರಕ ಗುರು ಬಸವಣ್ಣನವರಿಗೆ, ಅನುಭವ ಮಂಟಪ ನಿರ್ಮಾಪಕ ಗುರು ಬಸವಣ್ಣನವರಿಗೆ, ವಚನ ಸಾಹಿತ್ಯ ನಿರ್ಮಾಪಕ ಗುರು ಬಸವಣ್ಣನವರಿಗೆ, ಇಷ್ಟಲಿಂಗದ ರೂಹಾರಿ ಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಇದೀಗ ಬಸವಣ್ಣನವರ ಮೂರ್ತಿಯ ಒಂದು ವಿಶೇಷ ಲೈಟ್ ಅನ್ನ ಅರೇಂಜ್ಮೆಂಟ್ ಮಾಡಿದೆ. ಇದೀಗ ಆ ಮೂರ್ತಿಯಲ್ಲಿ ಆ ಲೈಟ್ ಅನ್ನ ಆನ್ ಮಾಡ್ತಾರೆ.
ಎಲ್ಲರೂ ಕೂಡ ಆ ಕಡೆಗೆ ತಿರುಗಿ ನಿಂತ್ಕೊಳ್ರಿ. ಎಲ್ಲರೂ ಕೂಡ ಆ ಕಡೆಗೆ ತಿರುಗಿ ನಿಂತ್ಕೊಳ್ರಿ. ಶರಣ ಬಂಧುಗಳ ಇಂದಿನ ದಿವಸ ರಾಷ್ಟ್ರೀಯ ಬಸವದಳ, ಬೀದರ್ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಂಬಿಕ ಮಹಿಳಾಗಣ ಹಾಗೂ ಲಿಂಗಾಯತ ಸಮಾಜದ ವತಿಯಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಿತು. ಎಲ್ಲ ಕಡೆಯಿಂದಲೂ ಕೂಡ ಶರಣ ಬಂಧುಗಳು ಆಗಮಿಸಿದ್ದೀರಿ, ಇದರಲ್ಲಿ ಭಾಗಿಗಳಾಗಿದ್ದೀರಿ. ಈ ಎಲ್ಲ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದೀಗ ಲೈಟ್ ಆನ್ ಆಗ್ತಾ ಇದೆ. ಜೋರಾದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ, ಮಹಾಮಾನವತ್ವಾದಿ ಗುರು ಬಸವಣ್ಣನವರಿಗೆ, ಮನುಕುಲದ ಉದ್ಧಾರಕ ಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ. ಜಯ ಬಸವರಾಜ ಗಂಗದೇವನ ಘನತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್, ವಿಶ್ವ ಗುರು ಬಸವೇಶ್ವರ ಮಹಾತ್ಮ की जय, सकल ಶರಣ ಸಂತೋ की जय. ಸರ್ವರಿಗೂ ಶರಣೋ ಶರಣಾರ್ಥಿ. ಇದೀಗ ಗುರು ಬಸವಣ್ಣನವರಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ.